ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಸಂವೇದ ಈ ಕ್ಲಾಸ್ ತರಗತಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಗಣಿತದ 10ನೇ ತರಗತಿಯಲ್ಲಿ 15ನೇ ಅಧ್ಯಾಯದಲ್ಲಿ, ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಈ ಪಾಠದಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಯಾವುದದು ಮುಂದಿನ ಭಾಗ? ಭಾಗ 4. ಇದುವರೆಗೂ ನಾವು 3 ಭಾಗಗಳನ್ನು ಈ ಪಾಠದಲ್ಲಿ ಈಗಾಗಲೇ ಮುಗಿಸಿದ್ದೀವಿ. ಈಗ ನಾವು 4ನೇ ಭಾಗಕ್ಕೆ ಹೋಗುವಂಥ ಸಮಯ. ಬನ್ನಿ ಮಕ್ಕಳೇ, ಇದುವರೆಗೂ ನಾವು ಚರ್ಚೆ ಮಾಡಿರುವಂಥ ವಿಚಾರಗಳಲ್ಲಿ ಏನೇನೆಲ್ಲ ವಿಚಾರಗಳು ಇದ್ವು ಅನ್ನೋದನ್ನು ಒಮ್ಮೆ ಪುನರಾವಲೋಕನ ಮಾಡಿ ಬಂದುಬಿಡೋಣ. ಮೊದಲನೇದಾಗಿ ಜೋಡಿಸಿದ ಘನಾಕೃತಿಗಳ ಬಗ್ಗೆ ಕಲ್ತ್ಕೊಂಡಿದ್ರಿ, ನೆನಪಿದೆಯಾ? ನೀವೀಗಾಗಲೇ ಮಾಡ್ಕೊಂಡಿರುವಂಥ ನೋಟ್ಸ್ನ ನಿಮ್ಮ ಮುಂದೆ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಪೇಜ್ಗಳನ್ನ ಹಿಂದೆ ತಿರುಗಿಸಿ ಗಮನಿಸಿ ನೋಡಿ. ಅದರ ಜೊತೆಗೆ ಘಟಕ ಘನಾಕೃತಿಗಳನ್ನು ಗುರುತಿಸಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವುದು ಘನಫಲಗಳ ಸೂತ್ರ, ಘನಾಕೃತಿಗಳಿಗೆ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರ, ಇವೆಲ್ಲವನ್ನು ಹೊಂದಿಸಿ ಲೆಕ್ಕ ಮಾಡಿದ್ವಿ. ಅದರ ಜೊತೆಗೆ ತುಂಬ ಮುಖ್ಯವಾಗಿ ಯಾವ ಸಂದರ್ಭದಲ್ಲಿ ನಾವು ಘನಫಲದ ಸೂತ್ರವನ್ನು ಬಳಸ್ಕೋಬೇಕು, ಗಾಳಿಯ ಪ್ರಮಾಣ ಇರಬಹುದು, ನೀರಿನ ಪ್ರಮಾಣ ಇರಬಹುದು, ಅಥವಾ ನೀರು ಹೊರ ಚೆಲ್ಲಿದ ಪ್ರಮಾಣ ಇರಬಹುದು, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಘನಫಲವನ್ನು ಬಳಸಬೇಕು ಅಂತ ತೀರ್ಮಾನಿಸಿ ಒಂದೆರಡು ಲೆಕ್ಕಗಳನ್ನು ಸಹ ಮಾಡಿದ್ವಿ. ಈಗ ಮುಂದುವರೆದ ಭಾಗದಲ್ಲಿ ಏನಿದೆ ನೋಡೋಣ. ಇದು ಒಂದು ಲಾರಿ ಅಥವಾ ಡಂಪರ್ ಏನು ಮಾಡ್ತಾ ಇದೆ, ಮರಳನ್ನು ಡಂಪ್ ಮಾಡ್ತಾ ಇರೋ ಚಿತ್ರ ನೀವು ನೋಡಬಹುದು ಅಲ್ವಾ? ಏನಾಗ್ತಾ ಇದೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ ನೋಡಿದ್ರೆ, ಈ ಲಾರಿಯಲ್ಲಿ ಮೊದಲು ಮರಳು ಆಯತ ಘನಾಕೃತಿಯಲ್ಲಿ ಶೇಖರಣೆ ಆಗಿತ್ತು. ಮರಳೆಲ್ಲ ಡಂಪ್ ಮಾಡಿದ ನಂತರ ಮರಳು ಯಾವ ಆಕೃತಿಯನ್ನು ಪಡೆಯುತ್ತೆ? ಯಾರಾದರೂ ಗಮನಿಸಿದ್ದೀರಾ? ನಿಮ್ಮ ಮನೆಯ ಸುತ್ತಮುತ್ತಲೂ ಎಲ್ಲಾದರೂ ಮನೆ ಕಟ್ಟೋ ಅಂಥ ಕೆಲಸ ನಡೀತಾ ಇದ್ದರೆ ಆ ಮರಳಲ್ಲಿ ಬೇಕಾದಷ್ಟು ಆಟ ಆಡಿರೋ ಅನುಭವ ನಿಮ್ಮಂಥ ಮಕ್ಕಳಿಗೆ ಇರುತ್ತೆ ಅಲ್ವಾ? ಆಗ ಮರಳು ಯಾವ ಆಕಾರದಲ್ಲಿರುತ್ತೆ? ಈ ರೀತಿಯ ಆಯತ ಘನಾಕೃತಿಯ ಆಕಾರದಲ್ಲೇ ಇರುತ್ತಾ? ಖಂಡಿತ ಇಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ದಾದರೆ ಅದು ಶಂಕುವಿನ ಆಕಾರದಲ್ಲಿರುತ್ತೆ. ಹಾಗೆಯೇ ಇನ್ನೂ ಒಂದು ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ. ಇಲ್ಲೇನಾಗ್ತಾ ಇದೆ? ಚಪಾತಿಯ ಚಿತ್ರ ಕಾಣಿಸ್ತಾ ಇದೆ. ಚಪಾತಿ ಚಿತ್ರಕ್ಕೂ ನಮ್ಮ ಈ ಪಾಠಕ್ಕೂ ಏನಪ್ಪ ಸಂಬಂಧ ಅಂತ ನೀವೇನಾದರೂ ಯೋಚನೆ ಮಾಡಿದ್ದಾದರೆ ಖಂಡಿತ ಸಂಬಂಧ ಇದೆ. ಇಲ್ಲೇನಾಗಿದೆ? ಮೊದಲ ಹಂತದಲ್ಲಿ ಚಪಾತಿ ಯಾವ ಆಕಾರದಲ್ಲಿದೆ? ಚಪಾತಿ ಆಗೋಕ್ಕೂ ಮುಂಚೆ ಆ ಹಿಟ್ಟು ಒಂದು ಗೋಳದ ಆಕಾರದಲ್ಲಿತ್ತು. ಈ ಗೋಳದ ಆಕಾರವನ್ನು ಮನೆಯಲ್ಲಿ ಅಡುಗೆ ಮಾಡೋರು ಏನು ಮಾಡಿದ್ರು? ತಟ್ಟಿ ಇದಕ್ಕೊಂದು ರೂಪವನ್ನು ಕೊಟ್ಟರು. ಇಲ್ಲೇನಾಯಿತು? ಚಪಾತಿ ಮುಂಚೆ ಇದ್ದ ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಪರಿವರ್ತನೆ ಆಯಿತು. ಹಾಗೆಯೇ ಇಲ್ಲೂ ಅಷ್ಟೇ ಆಯತಾಕಾರದಲ್ಲಿ ಶೇಖರಣೆ ಆಗಿದ್ದಂಥ ಮರಳು ಶಂಕುವಿನ ಆಕಾರಕ್ಕೆ ಬದಲಾಯಿತು. ಹಾಗಾದರೆ ನಾವು ಇವಾಗ ಏನು ಹೇಳಕ್ಕೆ ಹೊರಟಿದ್ದೀವಿ? ಸ್ವಲ್ಪ ಗೆಸ್ ಮಾಡಿ ಮಕ್ಕಳೇ. ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಪರಿವರ್ತನೆ ಆಗುವಂಥ ಸಂದರ್ಭಗಳು. ಘನಾಕೃತಿಯು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಆಗುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ನಾವು ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಗಮನಿಸಿರ್ತೀವಿ ಅಲ್ವಾ? ಈಗಾಗಲೇ 2 ಉದಾಹರಣೆಗಳನ್ನು ನೋಡಿದ್ವಿ. ಇಂಥದೇ ಇನ್ನೂ 1-2 ಉದಾಹರಣೆಗಳನ್ನು ನೀವು ಬರೀತೀರಾ? ಈ ಉದಾಹರಣೆಗಳನ್ನು ಬರೆದ ಮೇಲೆ ಇಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸೋಣ. ಇಲ್ಲಿ ಆಯತ ಘನ ಆಕಾರದಲ್ಲಿದ್ದಂಥ ಮರಳಿನ ರಾಶಿ
ಶಂಕುವಿನ ಆಕಾರಕ್ಕೆ ಬದಲಾಯಿತು. ಆಗ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಯಿತಾ? ಘನಫಲದಲ್ಲಿ ಏನಾದರೂ ಬದಲಾವಣೆ ಆಯಿತಾ? ನಿಮಗೇನು ಅನಿಸುತ್ತೆ? ಯೋಚನೆ ಮಾಡಿ ನೋಡಿ. ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಥವಾ ಘನಫಲದಲ್ಲಿ ಏನಾದರೂ ಬದಲಾವಣೆ ಆಯಿತಾ? ನಾವು ಈ ಹಿಂದೆ ಯಾವ ಯಾವ ಸಂದರ್ಭಕ್ಕೆ ಘನಫಲಗಳನ್ನು ಬಳಸಬೇಕು ಅಂತ ಚರ್ಚೆ ಮಾಡಿದಾಗ ಯಾವುದೇ ವಸ್ತುವಿನಲ್ಲಿ ಒಳಗಡೆ ಇರುವಂಥ ಅವಕಾಶ, ಒಳಗಡೆ ಇರುವಂಥ ಪದಾರ್ಥಗಳು ಅವು ಘನಫಲ ಅಂತ ಹೇಳಿದ್ವಿ. ಅಂದಮೇಲೆ ಈಗ ಆಯತಘನಾಕಾರದ ಲಾರಿಯ ಭಾಗದಲ್ಲಿದ್ದಂಥ ಮರಳು ಶಂಕುವಿನ ಆಕೃತಿಗೆ ಬದಲಾವಣೆ ಆದಾಗ ಇರೋ ಮರಳೆಲ್ಲ ಆಯತಘನಾಕಾರದಿಂದ ಶಂಕುವಿನ ಆಕಾರಕ್ಕೆ ಬಂದುಬಿಡ್ತು. ಅಂದಮೇಲೆ ಇಲ್ಲಾದಂಥ ಬದಲಾವಣೆ ಯಾವುದು? ಮೇಲ್ಮೈ ವಿಸ್ತೀರ್ಣದ್ದು ಮಾತ್ರ. ಆದರೆ ಘನಫಲದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ. ಇದು ಅತ್ಯಂತ ಮಹತ್ವದ ಮಾಹಿತಿ. ಈ ಮಾಹಿತಿಯ ಆಧಾರದ ಮೇಲೆ ನಾವು ಮುಂದೆ ಬೇಕಾದಷ್ಟು ಲೆಕ್ಕಗಳನ್ನು ಚರ್ಚೆ ಮಾಡೋರಿದ್ದೀವಿ. ಹಾಗಾದರೆ ಈ ಅಂಶದ ಒಂದು ಕ್ಯಾಚ್ ಪಾಯಿಂಟ್ ಏನಪ್ಪ ಅಂದರೆ, ಒಂದು ಘನಾಕೃತಿಯು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಆದಾಗ ಮೇಲ್ಮೈ ವಿಸ್ತೀರ್ಣ ಮಾತ್ರ ಬದಲಾಗತ್ತೆ, ಘನಫಲದಲ್ಲಿ ಬದಲಾವಣೆ ಆಗೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಮೊದಲನೇ ಪ್ರಶ್ನೆ ಹೀಗಿದೆ: 32 ಸೆಂಟಿಮೀಟರ್ ಎತ್ತರ ಮತ್ತು 18 ಸೆಂಟಿಮೀಟರ್ ಪಾದದ ತ್ರಿಜ್ಯವಿರುವ ಒಂದು ಸಿಲಿಂಡರಿನಾಕಾರದ ಬಕೆಟ್ನಲ್ಲಿ ಪೂರ್ಣವಾಗಿ ಮರಳು ತುಂಬಿದೆ. ಬಕೆಟ್ನಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಅದು ಶಂಕುವಿನಾಕಾರದ ಮರಳಿನ ರಾಶಿಯನ್ನು ಉಂಟು ಮಾಡಿದೆ. ಶಂಕುವಿನಾಕಾರದ ಮರಳಿನ ರಾಶಿಯ ಎತ್ತರವು 24 ಸೆಂಟಿಮೀಟರ್ ಆದರೆ ಮರಳಿನ ರಾಶಿಯ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ಗಮನಿಸೋಣ. ಸಿಲಿಂಡರಿನಾಕಾರದ ಒಂದು ಪಾತ್ರೆಯಲ್ಲಿದ್ದಂಥ ಮರಳು ಏನಾಗಿದೆ? ಶಂಕುವಿನ ಆಕಾರಕ್ಕೆ ಪರಿವರ್ತನೆ ಆಗ್ತಾ ಇದೆ. ಇದರ ತುಂಬ ಇದ್ದಂಥ ಮರಳು, ಈ ಸಿಲಿಂಡರಿನ ಆಕೃತಿಯ ಪೂರ್ತಿ ತುಂಬ ಇದ್ದಂಥ ಮರಳು ಇಲ್ಲೇನಾಯಿತು? ಶಂಕುವಿನ ಆಕಾರಕ್ಕೆ ಪರಿವರ್ತನೆ ಆಯಿತು. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಅಂಕಿಅಂಶಗಳೇನೇನಿದೆ ಗಮನಿಸಿ ನೋಡೋಣ. ಮೊದಲನೇದಾಗಿ ಸಿಲಿಂಡರಿನ ಆಕಾರದ ಪಾದದ ತ್ರಿಜ್ಯ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಇದು 32 ಸೆಂಟಿಮೀಟರ್ ಎತ್ತರ. ಮತ್ತು ಇಲ್ಲಿ ಪರಿವರ್ತನೆ ಆದ ನಂತರ ಇರುವಂತಹ ಶಂಕುವಿನ ಆಕೃತಿಯ ಎತ್ತರ 24 ಸೆಂಟಿಮೀಟರ್ ಅಂತ ನಮೂದಾಗಿದೆ. ನಾವಿಲ್ಲಿ ಏನೇನು ಕಂಡುಹಿಡಿಬೇಕು? ಇದು ನಮ್ಮ ಮೊದಲ ಪ್ರಶ್ನೆ. ಮೊದಲು ನಾವಿಲ್ಲಿ ಆರ್ನ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ, ನಂತರ ಎಲ್ನ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಹೇಗೆ ಕಂಡುಹಿಡಿಯೋದು? ಒಂದೊಂದಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೊಟ್ಟಿರುವಂಥ ಈ ಒಂದು ಸ್ತಂಭಾಕೃತಿ ಅಥವಾ ಸಿಲಿಂಡರ್, ಇದರ ಅಂಶಗಳು ಏನೇನು? ಆರ್ನ ಬೆಲೆ 18 ಮತ್ತು ಹೆಚ್ನ ಬೆಲೆ 32 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ನಾವು ನೇರವಾಗಿ ಇದರ ಸೂತ್ರವನ್ನು ಬಳಸ್ಕೊಳ್ಳೋಣ. V = πr²h. ಪೈ ಬೆಲೆ ಹಾಗೆ ಇಟ್ಕೊಂಡಿದ್ದೀನಿ. ಆರ್ ಬೆಲೆ 18 × 18 ಮತ್ತು ಹೆಚ್ನ ಬೆಲೆ 32 ಇಲ್ಲಿ ಗುರುತಿಸಿದ್ದೀನಿ. ಇದನ್ನು ನಾವು ಮತ್ತಷ್ಟು ಸರಳ ರೂಪಕ್ಕೆ ಇಳಿಸೋದು ಈ ಹಂತಕ್ಕೆ ಬೇಡ. ಈಗ ಮುಂದಿನ ಹಂತ ನೋಡೋಣ. ಮುಂದಿನ ಹಂತ ಏನಪ್ಪ ಇದೆ ಅಂದರೆ, ಮರಳಿನ ರಾಶಿ ಕಾಣಿಸ್ತಾ ಇದೆ. ಈ ಮರಳಿನ ರಾಶಿಯ ಘನಫಲ, ಇದರ ಸೂತ್ರ 1/3 πr²h. ಇದಕ್ಕೆ ನಾವು ಬೇಕಾಗಿರುವಂಥ ಬೆಲೆಗಳನ್ನು ಆದೇಶ ಮಾಡೋಣ. ಇಲ್ಲಿ ಯಾವ್ಯಾವ ಬೆಲೆ ನಮಗೆ ಗೊತ್ತಿದೆ? ಕೇವಲ ಹೆಚ್ ಬೆಲೆ ಮಾತ್ರ ನಮಗೆ ಗೊತ್ತಿರೋದು 24 ಸೆಂಟಿಮೀಟರ್. ಹಾಗಾಗಿ ಈ 24 ಸೆಂಟಿಮೀಟರ್ ಮಾತ್ರ ಆದೇಶ ಮಾಡೋಣ. ಉಳಿದಿದ್ದ ಬೆಲೆನ ಹಾಗೆ ಇಡೋಣ. ಇಲ್ಲೇನು ಮಾಡಿದ್ದೀವಿ ಗಮನಿಸಿ. 1 πr² ಮತ್ತು 24 ÷ 3. ಇಲ್ಲಿನ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಇದರೊಳಗಿದ್ದಂಥ ಎಲ್ಲ ಘನಫಲ ಅಂದರೆ ಮರಳಿನ ಘನಫಲ ಇದರೊಳಗಿದ್ದಂಥ ಘನಫಲಕ್ಕೆ ಸಮನಾಗಿದೆ. ಅಂದಮೇಲೆ ಏನರ್ಥ? V1 = V2 ಅಂತ ಅರ್ಥ.
V1 = V2 ಅಂತಂದರೆ ಏನು? V1ನ ಬೆಲೆಗಳನ್ನು ದಾಖಲು ಮಾಡೋದು ಮತ್ತು V2 ಬೆಲೆಗಳನ್ನು ದಾಖಲು ಮಾಡೋದು. V1 ಬೆಲೆ ನಮಗೆ ಗೊತ್ತಿದೆ, π × 18 × 18 × 32. V2 ಬೆಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಎರಡೂ ಬೆಲೆಗಳನ್ನು ನಾನು ಪೂರ್ಣವಾಗಿ ಸರಳ ರೂಪಕ್ಕೆ ಇಳಿಸೋದು ಬೇಡ ಅಂತ ಯಾಕೆ ಹೇಳಿದೆ ಅಂತಂದರೆ, ನಮಗೆ ಮುಂದಿನ ಹಂತದಲ್ಲಿ π ಬೆಲೆಗಳು ಕ್ಯಾನ್ಸಲ್ ಆಗುತ್ತೆ ಮತ್ತು ಬೇರೆ ಬೇರೆ ಸಂಖ್ಯೆಗಳು, ಸಮಾನವಾಗಿರುವಂಥ ಸಂಖ್ಯೆಗಳು, ಒಂದೇ ಅಪವರ್ತನದಿಂದ ಕ್ಯಾನ್ಸಲ್ ಮಾಡುವಂಥ ಸಂಖ್ಯೆಗಳನ್ನ ನಾವು ಕ್ಯಾನ್ಸಲ್ ಮಾಡಿಬಿಡ್ಬೋದು. ಹಾಗಾಗಿ ನಮಗೆ ಉಳಿದಿರುವಂಥ ಭಾಗ ಏನಪ್ಪ ಅಂದರೆ r² ಇಷ್ಟು, r² ಪ್ರಮಾಣ 1296. ಹಾಗಾದರೆ ಏನು ಮಾಡಬೇಕು? ಆರ್ಗೆ ನಾವು ವರ್ಗಮೂಲವನ್ನು ಕಂಡುಹಿಡಿಬೇಕು. ವರ್ಗಮೂಲ ಕಂಡುಹಿಡಿದಾಗ ನಮಗೆ ಬಂದಂಥದ್ದು r = 36 ಸೆಂಟಿಮೀಟರ್. ಅಂದರೆ ಲೆಕ್ಕ ಇಲ್ಲಿಗೆ ಮುಗಿಲಿಲ್ಲ. ನಂತರ ನಾವಿನ್ನೂ ಎಲ್ ಬೆಲೆ ಕಂಡುಹಿಡಿಬೇಕಾಗಿದೆ. ಎಲ್, ಆರ್ ಮತ್ತು ಹೆಚ್ ಇವೆಲ್ಲದರ ಸಂಬಂಧ ನಮಗೆ ಗೊತ್ತಿರೋ ಹಾಗೆ L² = r² + h². ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದ ನಂತರ ನಮಗೆ ಸಿಗುವಂಥದ್ದು L² = 2872 ಅಥವಾ ಎಲ್ನ ಬೆಲೆ 12√3. ಇದು ಈ ಮರಳಿನ ರಾಶಿಯ ಓರೆ ಎತ್ತರದ ಬೆಲೆ. L = 12√13. L = 12√13 ಅನ್ನೋದು ಮರಳಿನ ರಾಶಿಯ ಓರೆ ಎತ್ತರದ ಬೆಲೆ. ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎರಡನೇ ಪ್ರಶ್ನೆ ಈಗ ನಮ್ಮ ಮುಂದೆ ಬಂತು. 4.2 ಸೆಂಟಿಮೀಟರ್ ತ್ರಿಜ್ಯವಿರುವ ಲೋಹದ ಗೋಳವನ್ನು ಕರಗಿಸಿ 6 ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನಾಕಾರದಲ್ಲಿ ಮರುರೂಪ ನೀಡಲಾಗಿದೆ. ಸಿಲಿಂಡರಿನ ಎತ್ತರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಇನ್ನೊಮ್ಮೆ ನೋಡೋಣ. ಒಂದು ಗೋಳಾಕಾರ ಮತ್ತು ಅದರಿಂದ ನಾವೇನು ಮಾಡಿದ್ದೀವಿ? ಸಿಲಿಂಡರಿನ ಆಕಾರಕ್ಕೆ ಪರಿವರ್ತನೆ ಮಾಡಿದ್ದೀವಿ. ಇಲ್ಲಿ ಯಾವ ಎರಡು ಘನಗಳು ಪಾತ್ರವನ್ನು ವಹಿಸ್ತದೆ ಅನ್ನೋದು ಮೊದಲ ಅಂಶ. ಆದರೆ ಎರಡನೇ ಅಂಶ ಆ ಗೋಳಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳು. ಈ ಎರಡು ಅಂಕಿಅಂಶಗಳನ್ನು ನಾವಿಲ್ಲಿ ದಾಖಲು ಮಾಡಿದ್ದೀವಿ ಮತ್ತು ನಮಗೆ ಬೇಕಾಗಿರುವಂಥದ್ದು ಈ ಸಿಲಿಂಡರಿನ ಹೆಚ್ ಬೆಲೆ. ಇಲ್ಲೂ ಸಹ ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗೋಣ. ಏನದು ತತ್ವ? ಈ ಹಿಂದೆ ಮಾಡಿರೋ ಲೆಕ್ಕದಲ್ಲಿ ಇದ್ದ ಹಾಗೆ ಗೋಳದ ಘನಫಲವನ್ನು ಕಂಡುಹಿಡಿದಿದ್ದೀನಿ. 4/3 πr³ ಮತ್ತು 4/3 π × 4.2 ಹೋಲ್ ಕ್ಯೂಬ್. ನನ್ನ ಮುಂದಿನ ಹಂತ ಏನಾಗಿರುತ್ತೆ? ಕರೆಕ್ಟ್, ಸಿಲಿಂಡರಿನ ಘನಫಲ ಕಂಡುಹಿಡಿದಿರ್ತೀನಿ. ಸಿಲಿಂಡರಿನ ಘನಫಲ ಕಂಡುಹಿಡಿಯೋದಕ್ಕೆ ನಮಗಿರುವಂಥ ಸೂತ್ರ ಯಾವುದಪ್ಪ? πr²h. ಏನಾಗಿದೆ ಇದರ ಘನಫಲ ನೋಡೋಣ. ಇಲ್ಲಿ V2 = πr²h ಮತ್ತು ಆರ್ ಜಾಗದಲ್ಲಿ 6 ಹಾಕಿದಾಗ ನಮಗೆ ಸಿಕ್ಕಿರುವಂಥದ್ದು ಈ ಬೆಲೆಗಳು. ನಮ್ಮ ಮುಂದಿನ ಹಂತ ಏನು? V1 = V2. ಹೌದು ತಾನೆ? ಈಗ ಅವೆರಡನ್ನು ನಾವು ಸಮ ಮಾಡೋಣ. ಸಮ ಮಾಡಿದ ನಂತರ ಏನು ಮಾಡ್ತೀವಿ? ಜ್ಞಾಪಿಸ್ಕೊಳ್ಳಿ, ಯಾವ್ಯಾವುದು ಸಾಮಾನ್ಯ ಅಂಶಗಳಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ನೋಡಿ, V1 = V2 ಮತ್ತು ಸಾಮಾನ್ಯ ಅಂಶಗಳನ್ನು ಕ್ಯಾನ್ಸಲ್ ಮಾಡಿದ ನಂತರ ನಮಗೆ ಹೆಚ್ಗೆ ಒಂದು ಭಿನ್ನರಾಶಿ ಸಿಕ್ಕಿದೆ. ಆಗ ಹೆಚ್ನ ಬೆಲೆ 2.74 ಸೆಂಟಿಮೀಟರ್ ಆಗಿದೆ. ಹೆಚ್ನ ಬೆಲೆ 2.74 ಸೆಂಟಿಮೀಟರ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಈ ರೀತಿಯಾಗಿ ಮಾಡಬೇಕಾಗಿರುವಂಥ ಲೆಕ್ಕಗಳು. ಒಂದು ಘನ ಮತ್ತೊಂದು ಘನಕ್ಕೆ ಪರಿವರ್ತನೆ ಆದಾಗ ನಾವು ಎರಡೂ ಘನಗಳ ಸೂತ್ರಗಳನ್ನು ಬರ್ಕೋತೀವಿ. ನಂತರ ಆ ಎರಡೂ ಘನಫಲದ ಸಾಮಾನ್ಯೀಕರಣ ಮಾಡಿ ನಂತರ ನಾವು ಸರಳ ರೂಪಕ್ಕೆ ಇಳಿಸಿ ನಮಗೆ ಬೇಕಾದಂಥ ಅಂಶವನ್ನು ಪಡಿತೀವಿ. ಈ ಹಿಂದಿನ ಲೆಕ್ಕದಲ್ಲಿ ಆರ್ ಬೆಲೆಯನ್ನು ಪಡೆದ್ವಿ. ಈಗ ನಾವು
ಹೆಚ್ ಬೆಲೆಯನ್ನು ಪಡೆದ್ವಿ. ಮೂರನೇ ಪ್ರಶ್ನೆಯನ್ನು ಗಮನಿಸೋಣ. ಒಂದು ತಾಮ್ರದ ಸರಳಿನ ವ್ಯಾಸ 1 ಸೆಂಟಿಮೀಟರ್ ಮತ್ತು ಉದ್ದ 8 ಸೆಂಟಿಮೀಟರ್ ಇದೆ. ಇದನ್ನು ಒಂದೇ ದಪ್ಪ ಹೊಂದಿರುವ 18 ಮೀಟರ್ ಉದ್ದದ ತಂತಿಯನ್ನಾಗಿ ಎಳೆಯಲಾಗಿದೆ. ಈ ತಂತಿಯ ದಪ್ಪವನ್ನು ಕಂಡುಹಿಡಿಯಿರಿ. ಇಲ್ಲಿ ತಾಮ್ರದ ಸರಳು ಮತ್ತು ತಂತಿ, ಇಲ್ಲಿರುವಂಥ ಎರಡು ಅಂಶಗಳು ತಾಮ್ರದ ಸರಳು ಮತ್ತು ತಂತಿ ಎರಡೂ ಸಹ ಯಾವ ಆಕಾರವನ್ನು ಹೊಂದಿರುವಂಥದ್ದು? ನಿಜ, ಎರಡೂ ಸಹ ಸಿಲಿಂಡರಿನ ಆಕೃತಿಯನ್ನು ಹೊಂದಿರುವಂಥದ್ದು. ಎರಡೂ ಸಿಲಿಂಡರ್ ಆಗಿರೋದ್ರಿಂದ ಎರಡೂ ಸಂದರ್ಭಗಳಲ್ಲಿ ನಾವು ಬಳಸುವಂಥ ಘನಫಲದ ಸೂತ್ರ ಒಂದೇ, ಆದರೆ ಅಲ್ಲಿ ಬಳಸುವಂಥ ಆರ್ ಮತ್ತು ಹೆಚ್ ಬೆಲೆಗಳ ವ್ಯತ್ಯಾಸ ಆಗತ್ತೆ ಅಲ್ವಾ? ಈಗ ಒಂದೊಂದಾಗಿ ಸರಳಿನ ಮತ್ತು ತಂತಿ ಇವೆರಡರ ಘನಫಲಗಳನ್ನು ತಗೊಂಡು ನಾವೇನು ಮಾಡೋಣ, ಮುಂದಿನ ಹಂತಕ್ಕೆ ಹೋಗೋಣ. ಮೊದಲನೇ ಹಂತ, ಸರಳಿನ ಅಂಕಿ ಅಂಶಗಳು ಏನೇನು ಕೊಟ್ಟಿದ್ದಾರೆ ನೋಡಿ. ಡಿ ಬೆಲೆ ಕೊಟ್ಟಿದ್ದಾರೆ, ಆರ್ ಬೆಲೆ ನಾವು ಕಂಡು ಹಿಡ್ಕೊಳ್ಳೋಣ. ಆರ್ ಬೆಲೆ ಎಷ್ಟಾಯಿತು? ಅರ್ಧ ಆಯಿತು. ಹೆಚ್ ಬೆಲೆ ಎಷ್ಟು? 8 ಸೆಂಟಿಮೀಟರ್ ಆಯಿತು. ಮಕ್ಕಳೇ, ಇದು ತುಂಬ ಮುಖ್ಯ. ಅಲ್ಲಿ ಕೊಟ್ಟಿರೋದು ಆರ್ ಅಥವಾ ಡಿ, ತ್ರಿಜ್ಯನೋ ವ್ಯಾಸನೋ ಅನ್ನೋದು ತುಂಬ ಸ್ಪಷ್ಟವಾಗಿ ನಾವು ನಮೂದು ಮಾಡ್ಕೋಬೇಕಾಗತ್ತೆ. ಈಗ ಈ ಅಂಕಿ ಅಂಶಗಳಿಂದ ನಾವೇನು ಕಂಡುಹಿಡಿಬೇಕು? ಸರಳಿನ ಘನಫಲ. ಇಲ್ಲೇನಾಗಿದೆ? ಸರಳಿನ ಕರಗಿಸಿ ತಂತಿಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಸರಳಿನ ಘನಫಲ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್, ಪೈ ಆರ್ ಸ್ಕ್ವೇರ್ ಹೆಚ್, ಪೈ ಆರ್ ಸ್ಕ್ವೇರ್ ಹೆಚ್. ಮತ್ತು ಇಲ್ಲಿ ಸಹ ನಾವೇನು ಮಾಡಿದ್ದೀವಿ? 2 ಪೈ ರೀತಿಯಲ್ಲೇ ಉತ್ತರವನ್ನು ಉಳಿಸಿದ್ದೀವಿ. ಈಗ ತಂತಿಗೆ ಸಂಬಂಧಿಸಿದಂತೆ ಅಂಕಿ ಅಂಶಗಳು ಏನೇನು ಗೊತ್ತು ನಮಗೆ? ಅದರ ಉದ್ದ ಮಾತ್ರ ಗೊತ್ತು. ಏನಾಗಿದೆ ಅದರ ಉದ್ದ? 18 ಮೀಟರ್. ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು. ಈ ಹಿಂದೆ ಕೊಟ್ಟಿರುವಂಥ ಅಂಶಗಳೆಲ್ಲವೂ ಸೆಂಟಿಮೀಟರ್ ರೂಪದಲ್ಲಿದೆ, ಆದರೆ ಇಲ್ಲಿ ಕೊಟ್ಟಿರುವಂಥದ್ದು 18 ಮೀಟರ್. ಹಾಗಾಗಿ ನಾನೇನು ಮಾಡಿದ್ದೀನಿ, ಆ 18 ಮೀಟರ್ನ 1800 ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಿದ್ದೀನಿ. 1 ಮೀಟರಿಗೆ 100 ಸೆಂಟಿಮೀಟರ್ ಅನ್ನೋದು ಇಲ್ಲಿ ನಾವು ನೆನಪಿಸ್ಕೊಂಡು ಆದೇಶ ಮಾಡಬೇಕಾಗಿರುವಂಥದ್ದು. ಈಗ ಈ ಎರಡೂ ಘನಫಲಗಳು ಸಿಕ್ಕಿದ ಮೇಲೆ ಮುಂದಿನ ಹಂತ ಏನು? ಈ ಎರಡೂ ಘನಫಲಗಳು ನಮಗೆ ಸಿಕ್ಕಿದ ಮೇಲೆ ನಮ್ಮ ಮುಂದಿನ ಹಂತ ನಿಜ, ಎರಡೂ ಘನಫಲಗಳನ್ನು ಸಮ ಮಾಡೋದು. V1 ಮತ್ತು V2 ಇಲ್ಲಿ ನಾವು ಬರೆದಿದ್ದೀವಿ, ಗಮನಿಸ್ಬೋದು ನೀವು. V1 ಮತ್ತು V2, ಈ V1 ಮತ್ತು V2ಗಳನ್ನು ಸಮ ಮಾಡಿದ ಮೇಲೆ ನಮಗೆ ಸಿಕ್ಕಿದ್ದು 2 ಪೈ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಂಟು 1800 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ಯಾವ ಕ್ಯಾನ್ಸಲ್ ಆಗುತ್ತೆ ಗಮನಿಸಬಹುದು ನೀವು. ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ಎರಡನ್ನ ನೀವು 1800 ಅದರಿಂದ ನೀವು ಕ್ಯಾನ್ಸಲ್ ಮಾಡಬಹುದು. ಅದರ ನಂತರ ಬರೋ ಅಂಥದ್ದೇನು ನೀವೇ ಪ್ರಯತ್ನ ಮಾಡಿ ಬರೀರಿ, ನೋಡೋಣ ಏನು ಬಂತು ನಿಮಗೆ. ಆರ್ ಸ್ಕ್ವೇರಲ್ಲಿ ಏನಾದರೂ ಒಂದು ಸಮೀಕರಣ ಸಿಗ್ತಾ? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/900. ಹಾಗಾದರೆ ಮುಂದಿನ ಹಂತ ಏನು ಮಾಡಬೇಕು ನಾವು? ಆರ್ ಬೆಲೆ ಕಂಡುಹಿಡಿಬೇಕಾಗಿದೆ. ಆರ್ ಬೆಲೆ ಎಷ್ಟಾಗತ್ತವಾಗ? ಆರ್ ಬೆಲೆ ಸ್ಕ್ವೇರ್ ರೂಟ್ 1/900 ಅಂದರೆ 1/30 ಅಥವಾ 30ನೇ 1 ಸೆಂಟಿಮೀಟರ್. ಅದನ್ನು ನೀವು ದಶಮಾಂಶಕ್ಕೆ ಪರಿವರ್ತಿಸಿದಾಗ 0.67 ಮಿಲಿಮೀಟರ್ ಆಗಿದೆ. ಎಷ್ಟು ಆಶ್ಚರ್ಯ ನೋಡಿ. ಒಂದು ಸರಳು 1 ಸೆಂಟಿಮೀಟರ್ ವ್ಯಾಸ ಇರುವಂಥ ಒಂದು ಸರಳನ್ನು ನೀವು ತಂತಿಯಾಗಿ ಮಾಡಿದ್ರೆ ಆ ತಂತಿಯ ತ್ರಿಜ್ಯ 0.67 ಮಿಲಿಮೀಟರ್ ಮತ್ತು ಅದರ ಉದ್ದ ಗಮನಿಸಿ 18 ಮೀಟರ್. ಲೆಕ್ಕಗಳನ್ನ ನೋಡಿದಾಗ ಮೇಲ್ಮಟ್ಟಕ್ಕೆ ನಮಗೆ ಇವೆಲ್ಲ ಅನಿಸೋದೇ ಇಲ್ಲ. ಆದರೆ ಸ್ವಲ್ಪ ಲೆಕ್ಕಗಳಿಗೆ ಸಂಬಂಧಿಸಿದಂತೆ ಆಳವಾದ ಅಧ್ಯಯನ ಈ ರೀತಿಯಾಗಿ ಮಾಡಿದಾಗ ನಮಗೊಂದಷ್ಟು ಸೋಜಿಗಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಅಲ್ವಾ ಮಕ್ಕಳೇ? ನಲ್ಮೆಯ ಮಕ್ಕಳೇ, ಬನ್ನಿ ಇನ್ನೂ ಒಂದು ಸಮಸ್ಯೆಯನ್ನು
ಇದಕ್ಕೆ ಸಂಬಂಧಿತವಾಗಿ ತಗೊಳ್ಳೋಣ. ಇಲ್ಲಿ ಏನಿದೆ ಲೆಕ್ಕ, 9 ಸೆಂಟಿಮೀಟರ್ ಇಂಟು 11 ಸೆಂಟಿಮೀಟರ್ ಇಂಟು 12 ಸೆಂಟಿಮೀಟರ್ ಆಯಾಮವಿರುವ ಒಂದು ಸೀಸದ ಆಯತ ಘನದಿಂದ 3 ಸೆಂಟಿಮೀಟರ್ ವ್ಯಾಸವಿರುವ ಎಷ್ಟು ಗೋಲಿಗಳನ್ನು ಮಾಡಬಹುದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಆಯತ ಘನ ಕ್ಯೂಬಾಯ್ಡ್ ಪರಿಗಣನೆಗಿದೆ. ಅದರ ಆಯಾಮಗಳು 9, 11 ಮತ್ತು 12. ಈಗ ಅದರ ಚಿತ್ರ ನಿಮ್ಮ ಮುಂದೆ ಮೂಡ್ತಾ ಇದೆ. 9, 11, 12. ಇದನ್ನು ಕರಗಿಸಿ ಏನು ಮಾಡ್ತಾ ಇದ್ದೀವಿ, ಸಣ್ಣ ಗೋಳಿಗಳನ್ನಾಗಿ ಮಾಡ್ತಾ ಇದ್ದೀವಿ ಅಲ್ವಾ? ಹಾಗಾದರೆ ಅಂಥ ರೀತಿಯ ಎಷ್ಟು ಗೋಳಿಗಳನ್ನು ಮಾಡಬಹುದು ಅನ್ನೋದು ಪ್ರಶ್ನೆ. ಮೊದಲನೇದಾಗಿ ಈ ಒಂದು ಆಯತ ಘನವನ್ನು ಕರಗಿಸಿದಾಗ ನಮಗೆ ಸಿಗುವಂಥ ಒಟ್ಟು ಘನ ಅಥವಾ ಘನಫಲ ಏನು ಅಂತ ನೋಡೋಣ. ಘನಫಲ ಕಂಡುಹಿಡಿಯೋದು ಹೇಗೆ? V1 = L × B × H ಅಲ್ವಾ? ಮೊದಲ ಘನಫಲ 9 × 11 × 12, ಅದು ಹಾಗೆ ಬರೆಯೋಣ. ಎರಡನೇದು, ಒಂದು ಸಣ್ಣ ಗೋಲಿಯನ್ನು ಪರಿಗಣಿಸೋಣ. ಈ ಗೋಲಿಯ ಘನಫಲ 4/3 22/7 × 3/2 ಅಂತ ಬರೆದಿದ್ದೀನಿ. ಅವ್ರೇನು ಹೇಳಿದರು ಪ್ರಶ್ನೆಯಲ್ಲಿ? 3 ಸೆಂಟಿಮೀಟರ್ ವ್ಯಾಸ ಅಂತ ಹೇಳಿದರು, ಹೌದಲ್ವಾ? ಹಾಗಾಗಿ ತ್ರಿಜ್ಯ ಏನಾಗುತ್ತೆ ಮಕ್ಕಳೇ? 3/2 ಆಯಿತು. ಆದ್ದರಿಂದ ಇಲ್ಲಿ V2 = 4/3 × 22/7 × 3/2 ಹಾಗಾದರೆ ಇವೆರಡಕ್ಕೂ ಇರೋ ಸಂಬಂಧ ಏನಪ್ಪ ಅಂದರೆ V1 ಇದನ್ನು V2 ಅನ್ನೋದು ಏನಾಯ್ತು ಇಲ್ಲಿ? 4/3 × 22/7 × 3/2 × 3/2 ಆಗಿದೆ. ಈಗ ನಾವು ಇಂತಹ ಗೋಲಿಗಳನ್ನ ಎಷ್ಟು ತಗೋತಾ ಇದ್ದೀವಿ ಅನ್ನೋದು, ಎಷ್ಟು ಪೂರ್ತಿಯಾಗಿ ಮಾಡೋಕ್ಕಾಗತ್ತೆ ಅನ್ನೋದು ಪ್ರಶ್ನೆ ಆಗಿರೋದ್ರಿಂದ ಗೋಲಿಗಳ ಸಂಖ್ಯೆನ x ಅಂತ ಪರಿಗಣಿಸೋಣ. ಹಾಗಾದರೆ x ಗೋಲಿಗಳನ್ನು ತಗೊಂಡ್ರೆ ನಮಗೆ ಒಂದು ಆಯತ ಘನದ ಘನಫಲ ಸಿಗಬೇಕು. ಆದ್ದರಿಂದ V1 ಮತ್ತು V2ಗಳಿಗಿರೋ ಸಂಬಂಧವನ್ನು ಬರೆಯೋದು ಹೇಗೆ ನೋಡಿ. V1 = V2 × x, ಹೌದಾ? V1 ಜಾಗದಲ್ಲಿ 9 × 11 × 12 ಆದೇಶ ಮಾಡಿ. V2 ಜಾಗದಲ್ಲಿ ಈಗಾಗಲೇ ನಾವು ಬರೆದಿರುವಂಥದ್ದನ್ನು ಆದೇಶ ಮಾಡಿದ ಮೇಲೆ ನಮಗೆ ಸಿಕ್ಕುವಂಥ ಉತ್ತರ ಏನಪ್ಪ? ಇಲ್ಲಿ ಅನೇಕ ಸಂಖ್ಯೆಗಳು ಒಂದನ್ನು ಇನ್ನೊಂದನ್ನು ಭಾಗಿಸ್ತಾ ಹೋಗುತ್ತವೆ, ಹೌದಾ? 9 × 11 × 12 × 3 7 8 2 × 2 × 2 ನಾನು 8 ಅಂತ ಬರೆದಿದ್ದೀನಿ. ಹಾಗೆ ಡಿವೈಡೆಡ್ ಬೈ 4 × 22 × 3 × 3 × 3 27 ಅಂತ ಬರೆದಿದ್ದೀನಿ, ಹೌದಾ? ಹಾಗಾಗಿ 3 × 11 × 12 × 3 × 7 × 8 ಡಿವೈಡೆಡ್ ಬೈ 4 × 22 × 27 ಇವೆಲ್ಲವನ್ನು ನೀವು ಭಾಗಿಸಿದ್ದಾದರೆ ನಿಮಗೆ ಕೊನೆಯಲ್ಲಿ ಉಳಿಯೋದು 12 × 7 ಅಥವಾ 84. ಇದರ ಉತ್ತರ ಏನಪ್ಪ ಅಂದರೆ ಒಟ್ಟು 84 ಗೋಳಿಗಳನ್ನು ನಾವು ತಯಾರು ಮಾಡಬಹುದು ಅಂತ. ನೋಡಿ, ನಾವು ತಗೊಂಡಿದ್ದುದು ಗೋಳಿಗಳು, ಅದರ ಸಂಖ್ಯೆ ಅಲ್ವಾ? ಗೋಳಿಗಳ ಸಂಖ್ಯೆ ಎಲ್ಲವನ್ನೂ ಕೂಡಿದಾಗ ಒಟ್ಟಾರೆಯಾಗಿ ನಮಗೆ ಆಯತ ಘನದ ಘನಫಲ ಸಿಕ್ತು. ಇದು ಇದರ ಹಿಂದೆ ಇರುವಂಥ ಕಾನ್ಸೆಪ್ಟು. ಹಾಗಾಗಿ ಮಕ್ಕಳೇ, ಇಂಥ ಲೆಕ್ಕಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನೀವು ಗೋಲಿಗಳ ಸಂಖ್ಯೆ x ಆದರೂ ತಗೊಳ್ಳಿ, n ಆದರೂ ತಗೊಳ್ಳಿ, ಆದರೆ ಬರೆಯೋವಾಗ ಸರಿಯಾದ ಕಡೆ ನಮೂದು ಮಾಡಿ. ಒಂದು ವೇಳೆ ನೀವೇನಾದರೂ V2 = x × V1 ಅಂತ ಬರೆದಿದ್ದಾದರೆ ಲೆಕ್ಕ ಎಲ್ಲ ತಪ್ಪಾಗತ್ತೆ. ಮಕ್ಕಳೇ, ಮತ್ತೊಂದು ಲೆಕ್ಕವನ್ನು ಪರಿಗಣಿಸೋಣ. ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಇರುವ 2 ಗೋಳಗಳನ್ನು ಕರಗಿಸಿ ಒಂದು ಶಂಕುವನ್ನಾಗಿ ಮಾಡಲಾಗಿದೆ. ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಆದಾಗ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ಪ್ರಶ್ನೆಯಲ್ಲಿ ಬರ್ತಾ ಇರುವಂಥದ್ದು 2 ಗೋಳಗಳು, ಆ 2 ಗೋಳಗಳನ್ನು ಕರಗಿಸಿ ಒಂದು ಶಂಕುವನ್ನಾಗಿ ಮಾಡಲಾಗಿರುವಂತಹ ಸಮಸ್ಯೆ. ಹಾಗಾದರೆ ಗೋಳಗಳ ಆಯಾಮಗಳು ಏನೇನು ಕೊಟ್ಟಿದ್ದಾರೆ? ಗೋಳಗಳ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವುದು? 4 ಸೆಂಟಿಮೀಟರ್ ಒಂದು ಗೋಳದ ತ್ರಿಜ್ಯ, 2 ಸೆಂಟಿಮೀಟರ್ ಮತ್ತೊಂದು ಗೋಳದ ತ್ರಿಜ್ಯ. ಈಗ ಈ 2 ಗೋಳಗಳನ್ನು ಕರಗಿಸಿ ಎತ್ತರ 8 ಸೆಂಟಿಮೀಟರ್ ಇರುವ ಒಂದು ಶಂಕುವನ್ನು ಮಾಡಲಾಗಿದೆ. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು?
ಶಂಕುವಿನ ತ್ರಿಜ್ಯ. ಹಾಗಾಗಿ ಗೋಳಗಳ ಸೂತ್ರ ಮತ್ತು ಶಂಕುಗಳ ಸೂತ್ರ ಇವೆರಡೂ ಘನಫಲಗಳ ಸೂತ್ರಗಳನ್ನು ಬಳಸಿ ಈ ಲೆಕ್ಕವನ್ನು ನಾವು ಮಾಡಬೇಕಾಗಿದೆ ಅಲ್ವಾ. ಹಾಗಾದರೆ ಶಂಕುವಿನ ಘನಫಲ ಏನಾಗತ್ತೆ? ಈ ಎರಡೂ ಗೋಳಗಳ ಘನಫಲಗಳನ್ನು ಕೂಡಿದಾಗ ಶಂಕುವಿನ ಘನಫಲ ಬರುತ್ತೆ. ಹೌದು ಅಲ್ವೋ? ನೋಡಿ, ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಗೋಳ 1ರ ಘನಫಲ ಪ್ಲಸ್ ಗೋಳ 2ರ ಘನಫಲ. ಗೋಳ 1ರ ಘನಫಲ ಮತ್ತು ಗೋಳ 2ರ ಘನಫಲ. ಹಾಗಾದರೆ ಶಂಕುವಿನ ಘನಫಲದಲ್ಲಿ ಯಾವ್ಯಾವೆಲ್ಲ ಅಂಶಗಳನ್ನ ನಾವು ಪರಿಗಣಿಸಬೇಕು? ಆರ್ ಮತ್ತು ಹೆಚ್. ಇಲ್ಲಿ ಎತ್ತರ ಹೆಚ್ ಕೊಟ್ಟಿದ್ದಾರೆ, ಆರ್ ಬೆಲೆ ನಾವು ಕಂಡುಹಿಡಿಬೇಕಾಗಿದೆ. ಜೊತೆಗೆ ಗೋಳ 1ರ ಘನಫಲ ಮತ್ತು ಗೋಳ 2ರ ಘನಫಲ ನಮಗೆ ಗೊತ್ತಿದೆ. ಅಂದರೆ ಆರ್ ಬೆಲೆ ಹಾಕೋದ್ರ ಮೂಲಕ ನಾವು ಅದನ್ನು ಕಂಡುಹಿಡ್ಕೋಬಹುದು. ಇಲ್ಲಿದೆ ನೋಡಿ ಉತ್ತರ. 1/3 ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಜಾಗದಲ್ಲಿ 8 ಬರೆದಿದೆ. 4/3 ಪೈ ಎರಡೂ ಅಂಶಗಳಲ್ಲಿ ಸಾಮಾನ್ಯವಾಗಿರೋದ್ರಿಂದ ಅದನ್ನು ಸಾಮಾನ್ಯ ತೆಗೆದು R1 ಕ್ಯೂಬ್ ಅಂದರೆ 2 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಎಷ್ಟು? 4 ಕ್ಯೂಬ್. ಇವನ್ನು ಬರೆದ ನಂತರ ಇಲ್ಲಿ ನೀವು ಗಮನಿಸೋ ಹಾಗೆ 3 ಮತ್ತು 3 ಅದನ್ನು ಕ್ಯಾನ್ಸಲ್ ಮಾಡಬಹುದು. ನೋಡಿ, ಪೈ ಮತ್ತು ಪೈ ಇದನ್ನು ಕ್ಯಾನ್ಸಲ್ ಮಾಡಬಹುದು. ನಮಗೆ ಉಳಿದಿದ್ದೇನು? ಆರ್ ಸ್ಕ್ವೇರ್ ಇಂಟು 8 ಇಸ್ ಈಕ್ವಲ್ ಟು 4 ಇಂಟು 8 ಪ್ಲಸ್ 64. 8 ಪ್ಲಸ್ 64 ಎಷ್ಟು? 72. ಆರ್ ಸ್ಕ್ವೇರ್ ಇಂಟು 8 ಇಸ್ ಈಕ್ವಲ್ ಟು 72 ಬಂತು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 72/8 ಅಂತ ಆಯಿತು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಆದರೆ ಆರ್ನ ಬೆಲೆ ಏನಾಯಿತು? ವರ್ಗಮೂಲ 9, ಅದು 3. ಅಂದರೆ ಪ್ರಶ್ನೆ ಕೇಳಿದ್ದೇನು? ಶಂಕುವಿನ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಿದ್ದು. ಹಾಗಾಗಿ ಶಂಕುವಿನ ತ್ರಿಜ್ಯ ಆರ್ ಎಷ್ಟಾಯಿತು? 3 ಸೆಂಟಿಮೀಟರ್ಗಳಿಗೆ ಸಮನಾಯಿತು. ಇಂಥ ಲೆಕ್ಕಗಳು ಇನ್ನೂ ಹೆಚ್ಚು ನೀವು ನಿಮ್ಮ ಪುಸ್ತಕಗಳಿಂದ ಮಾಡಬಹುದು. ಪ್ರಯತ್ನ ಮಾಡ್ತೀರಾ ಮಕ್ಕಳೇ? ನೀವು ಪ್ರಯತ್ನಿಸಿ. ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣ 1256 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದನ್ನು ಕರಗಿಸಿ 2.5 ಸೆಂಟಿಮೀಟರ್ ಪಾದದ ತ್ರಿಜ್ಯ ಮತ್ತು 8 ಸೆಂಟಿಮೀಟರ್ ಎತ್ತರವಿರುವ ಹಲವಾರು ಶಂಕುಗಳನ್ನಾಗಿ ಮಾಡಲಾಗಿದೆ. ನೀವು ಕಂಡುಹಿಡಿಯಬೇಕಾಗಿರೋದು ಈ ಒಂದು ಲೆಕ್ಕದಲ್ಲಿ ಗೋಳದ ತ್ರಿಜ್ಯ ಮತ್ತು ಹಾಗೆ ಮಾಡಲಾದ ಚಿಕ್ಕ ಚಿಕ್ಕ ಶಂಕುಗಳ ಸಂಖ್ಯೆ. ಘನಗೋಳ ಕೊಟ್ಟಿದ್ದಾರೆ, ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅದರಿಂದ ಗೋಳದ ತ್ರಿಜ್ಯ ಕಂಡುಹಿಡಿಬೇಕು. ನಂತರ ಶಂಕುಗಳು ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಎರಡನೇ ಪ್ರಶ್ನೆ, 8 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಗೋಳವನ್ನು ಕರಗಿಸಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ಎಷ್ಟು ಗೋಳಿಗಳನ್ನು ಮಾಡಬಹುದು? ಇಲ್ಲಿರುವಂಥ ಎರಡೂ ಆಕಾರಗಳು ಗೋಳದ್ದೇ ಆಗಿದೆ. ಒಂದು ದೊಡ್ಡ ಗೋಳ, ಅದನ್ನು ಕರಗಿಸಿ ಚಿಕ್ಕ ಚಿಕ್ಕ ಗೋಳಗಳನ್ನಾಗಿ ಮಾಡ್ತಾ ಇದ್ದೀರಿ, ಹೌದಾ? ಈ ಚಿಕ್ಕ ಚಿಕ್ಕ ಗೋಳಗಳ ಎಷ್ಟು ಗೋಳಗಳನ್ನಾಗಿ ನೀವು ಒಟ್ಟಾರೆಯಾಗಿ ಮಾಡಬಹುದು ಅನ್ನೋದು ಪ್ರಶ್ನೆ. ಹಾಗಾಗಿ ಮಕ್ಕಳೇ, ಈ ಎರಡೂ ಪ್ರಶ್ನೆಗಳನ್ನು ನೀವು ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರ ಜೊತೆಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೂ ಸಹ ಕೂಲಂಕಷವಾಗಿ ಅಧ್ಯಯನ ಮಾಡಿ. ಮಕ್ಕಳೇ, ಈ ಎರಡೂ ಲೆಕ್ಕಗಳನ್ನ ಮಾಡೋದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಗುಡ್ ಲಕ್.